ಯಾಕಮ್ಮ ಅದಕ್ಕೆ ಇಷ್ಟ ತಕ್ಕ ಕಾಯ್ತಾ ಇದೆಯಲ್ಲ ಇಲ್ಲ ಮೊಮ್ಮಗ ಬಂದಿಲ್ಲಪ್ಪ ನಮ್ಮ ಬರ್ತಾನೆ 9 ಮನೆ 9 ಮತ್ತೆ ನಮ್ಮ ಹೆಂಡತಿ ಒಂದು ಇಬ್ಸೋಣ ಗುಂಡು ಯಾರು ಹೊಡೆದಾಕ್ಬಿಟ್ಟಿದೆ ಇದ್ದಳ್ರಿ ಮೇಲೆ ಅಂತ ಯಾವಾಗ ಬಂದು ಹೊರಗೆ ಈ ಅಲ್ಲಿ ಗೊತ್ತಾಯ್ತು ಈಗ ನಮ್ಮ ಮೊಮ್ಮಗನ ಯಾರು ತಟ್ಟೆ ಹೋಗೋನಲ್ಲ ಈಗ ಜೊತೆಯಲ್ಲಿ ಎಲ್ಲರ ಮೇಲೆ ಅನುಮಾನ ಇದೆ ನನಗೆ ಹೀಗೆ ಹೊಡೆದ್ರು ಅವರೇ ಹೊಡ್ತಾರೆ ಎಲ್ಲರಿಗೂ ಅನುಮಾನ ಇದೆ ಅದು ಇನ್ಕ್ವೈರಿ ಮಾಡಬೇಕು ಸತ್ಯಾಂಶ ಹೊರಗೆ ಬರಬೇಕಲ್ಲ ಇಲ್ಲ ಸರ್ 9 ಗಂಟೆಗೆ ನಮ್ಮ ಮನೆ 3ನೇ ತಾಸು ಮನೆ ಇರೋದು ಅರ್ಧ ಗಂಟೆ ಹೆಚ್ಚಿಗೆ ಬರಬಹುದು ಅರ್ಧ ಗಂಟೆ ಹೆಚ್ಚಿಗೆ ಬರ್ತಾರಲ್ವಾ ಎಲ್ಲ ಹೋಗ್ತಾರೆ ಹೊರಗೆ ಬರ್ತಾರೆ ನಾವು ಪಿಕಪ್ ಮಾಡಕ್ಕೆ ಹೋಗೋದು ಹತ್ತಿರದಲ್ಲೇ ಸ್ಕೂಲು 9 ಗಂಟೆಗೆ ನಮ್ಮ ಮನೆಗೆ ಬಂದು ನಮಗೆ ಕಾಯ್ತಿದ್ರೆ ಅಕ್ಕಮ್ಮಲ್ಲಿ ಕಾಯ್ತಿದ್ವಿ ಅಂತ 9 ಗಂಟೆಗೆ ಇಲ್ಲ ಬಂದಿಲ್ಲ ಮೊಮ್ಮಗ ಬಂದಿಲ್ಲಪ್ಪ ಕಾಯ್ತಾ ಇಲ್ಲ ಹೋಗಿ ಮಲ್ಕೊಂಡು ಬರ್ತಾನೆ ಅಂತೀನಿ 9 ಗಂಟೆಗೆ ಮೊಮ್ಮಗ ಬಂದಿರೋ ಡೌಟ್ ಆಯಿತು ಅಷ್ಟು ಡೌಟ್ ಆಗೇ ಆಗುತ್ತೆ ಅಂತಾರೆ ಈಗ ಒಂದು ಜೊತೆಲಿ ಇದ್ದಾರೆ ಹುಡುಗಿದ್ದಾರೆ 4-4 ಜನ ಹುಡುಗಿದ್ದಾರೆ ಯಾರಲ್ಲಿ ಕಿತ್ತಪಚ್ಚ ಆಯ್ತು ನಮಗೆ ಗೊತ್ತಿಲ್ಲ ಸಮಗ್ರ ತನಿಖೆ ಆಗುತ್ತಲ್ಲ 9 ಗಂಟೆ ಬರಲಿಲ್ಲ ತುಂಗಾನಗರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸುಳೆಬೈಲು ಅನ್ನೋ ಒಂದು ಜಾಗದಲ್ಲಿ ಅಲ್ಲಿರುವ ಒಂದು ಸರ್ಕಾರಿ ಶಾಲೆಯ ಆವರಣದ ಆಚೆ ಒಂದು ಅಪ್ರಾಪ್ತನ ಕೊಲೆಯಾಗಿದೆ. ಈ ಒಂದು ಘಟನೆಯಲ್ಲಿ ಅವನಿಗೆ ಪರಿಚಯ ಇರುವಂತಹ ಫ್ರೆಂಡ್ಸ್ ಅವರು ಹಿಂದೆ ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದವರು ಅವರು ಕೂಡ ಅಪ್ರಾಪ್ತರು. ಅವರು ಅವನಿಗೆ ಕೈಯಿಂದ ಒದ್ದು ಅಲ್ಲ ಅವನು ಇಮಿಡಿಯೇಟ್ಗೆ ಕುಸಿದು ಬೀಳ್ತಾನೆ. ಆ ಕುಸಿದು ಬಿಟ್ಟಿದ ನಂತರ ಅವನಿಗೆ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬರೋಷ್ಟೊತ್ತಿಗೆ ಅವನು ಡೆತ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲೇ ಎಲ್ಲರೂ ಅಪ್ರಾಪ್ತರಾಗಿರೋದ್ರಿಂದ ನಾವು ಆಲ್ರೆಡಿ ಇಬ್ಬರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಹಾಗೆ ಇನ್ಯಾರು ಈ ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಯಾರ್ಯಾರಿದ್ದಾರೋ ಅವ್ರ ಮೇಲೂ ಕೂಡ ನಾವು ಕಾನೂನು ಕ್ರಮವನ್ನು ಜರುಗಿಸ್ಕೊಳ್ತೀವಿ. ಇವರು ಎಲ್ಲರೂ ಕೂಡ ಅಲ್ಲೇ ಒಂದೇ ಊರವರಾಗಿದ್ದು ಒಂದು ಅಕ್ಕಪಕ್ಕ ಒಂದು ಸ್ಕೂಲಲ್ಲೇ ಓದ್ತಾ ಇದ್ದರು. ಯಾರು ಇದರಲ್ಲಿ ಆರೋಪಿಗಳಿದ್ದಾರೆ ಅವರು ಶಾಲೆಯಿಂದ ಆಚೆ ಬಂದಿದ್ದರು. ಅವರು ಶಾಲೆಯಿಂದ ಆಚೆ ಬಂದು ಬೇರೆ ಕಡೆ ಡ್ರಾಪ್ಔಟ್ ಆಗಿ ಬೇರೆ ಕಡೆ ಅವರು ಕೆಲವರು ಕೆಲಸ ಮಾಡ್ತಾ ಇದ್ದ ಅಂತ ಹೇಳ್ತಾರೆ, ಇನ್ನೊಬ್ಬರು ಬೇರೆ ಶಾಲೆ ಸೇರಿಕೊಂಡಿದ್ರು ಅಂತ ಹೇಳ್ತಾರೆ. ಅವರಲ್ಲೂ ಕೂಡ ನಾವು ಒಂದು ನಿಗಾವನ್ನು ವಹಿಸಿ ಇಲ್ಲಿ ಕರ್ಕೊಂಬಂದಿದ್ದು ಕೂಡ ಅವರ ಒಬ್ಬ ಶಾಲೆಯಲ್ಲೇ ಒಬ್ಬ ಅಪ್ರಾಪ್ತ ಅವನು ಮತ್ತು ಫ್ಯಾಮಿಲಿ ಮೆಂಬರ್ಸು ಅವರೆಲ್ಲರೂ ಕೂಡ ಇಲ್ಲಿ ಕರ್ಕೊಂಬಂದು ಅವನ್ನ ಇಲ್ಲಿ ಕೂರಿಸೋ ವ್ಯವಸ್ಥೆ ಮಾಡಿದ್ದೀವಿ ನಾವು. ಸ್ಪೆಷಲ್ ಕ್ಲಾಸ್ ಇತ್ತು ಇವತ್ತು. ಸ್ಪೆಷಲ್ ಕ್ಲಾಸಿಗೆ ಅಟೆಂಡ್ ಆಗಿ ಅಲ್ಲಿಂದ ಆಚೆ ಬರಬೇಕಾರೆ ಇಬ್ಬರು ಮಾತು ಬೆಳೆದಿರೋದನ್ನು ನೋಡಿದ್ದಾನೆ. ಅಲ್ಲಿ ಹೋಗಿ ವಿಚಾರಿಸೋಕ್ಕೆ ಇವನು ಹೋಗಿದ್ದಾಗ ಅವನಿಗೆ ಎದೆ ಭಾಗದ ಹತ್ರ ಅವನಿಗೆ ಒಂದು ಏಟುಗಳು ಬಿದ್ದಿದ್ದಾವೆ. ಆ ಒಂದು ಭಾರಕ್ಕೇ ಅವನಲ್ಲಿ ಕುಸಿದು ಬೀಳ್ತಾನೆ. ಆದರೆ ಇನ್ನೊಬ್ಬ ಅಪ್ರಾಪ್ತ ಕೂಡ ಇದ್ದಾನೆ. ಅವನ ಕಡೆಯಿಂದನೇ ನಾವು ಎಲ್ಲರ ಹೆಸರು ಕೂಡ ತೊಗೊಳ್ತಾ ಇದ್ದೀವಿ. ಅವನು ನೋಡಿದ್ದಾನೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಅವ್ನು ಕಣ್ಣಾರೆ ನೋಡಿದ್ದಾನೆ. ಎಲ್ಲರೂ ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಒಂದೇ ಊರಲ್ಲೇ ಒಂದೇ ಹಳ್ಳಿಯಲ್ಲೇ ಇದ್ದವರು ಮಾತು ಬೆಳೆದು ಈ ಒಂದು ದುರ್ಘಟನೆ ನಡೆದಿದೆ. ಊರುಗಳಿನ ಸರ್ಕಾರಿ ಶಾಲೆ ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರಲಿಲ್ಲ. ಯಾಕೆ ಅಂತ ನೋಡಿದ್ರೆ 8:30 ತನಕ ಸ್ಪೆಷಲ್ ಕ್ಲಾಸ್ ಇರುತ್ತೆ. SSLC ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗಿರೋಂಥ ಹುಡುಗ ವಾಪಸ್ ಮನೆಗೆ ಬರದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಾಂಪೌಂಡಿಂದ ಹೊರಗಡೆ ಬಂದ ತಕ್ಷಣ ಏನು ಅಂತ ನೋಡಬೇಕೀಗ ಎಷ್ಟು ಜನ ಇದ್ದರು ಏನು ಅನ್ಕತೆ ಅಂತೇಳಿ ಒಂದು ದೊಡ್ಡ ಗುಂಪು ಬಂದು ಅವನನ್ನು ಹೊಡೆದಾಕಿದೆ. ಇನ್ನೊಬ್ಬ ಹುಡುಗನಿಗೂ ಹೊಡೆತ ಬಿದ್ದಿದೆ, ಅವನು ಆಸ್ಪತ್ರೆಯಲ್ಲಿದ್ದಾನೆ. ಇವನಂತೂ ಸತೆ ಹೋಗ್ಬಿಟ್ಟಿದ್ದಾನೆ. ಆ ಹುಡುಗನ ಮುಖ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ. ನನಗೆ ಅನೇಕ ಸಂದರ್ಭದಲ್ಲಿ ಹೇಳಿದೆ, ಸುಳೆಬೈಲು ಸೆನ್ಸಿಟಿವ್, ಊರುಗಳೂರು ಸೆನ್ಸಿಟಿವ್. ಪ್ರತಿ ರೀತಿ ಉಪವಾಸ ಮಾಡುವಂಥ ಹಬ್ಬ ಏನಿದೆ, ಈ ಹಬ್ಬದೊಳಗಡೆ 3 ಜನ 4 ಜನ ಒಟ್ಟೊಟ್ಟಿಗೆ ಬೈಕ್ಗಳಲ್ಲಿ ಹೋಗ್ತಾರೆ, ಹಳ್ಳಿಗೆ ಹೋಗ್ತಾರೆ, ದೊಡ್ಡ ದೊಣ್ಣೆಗಳಲ್ಲಿ ಇಟ್ಕೊಂಡಿರ್ತಾರೆ, ಹೊಡಿತಾರೆ. ಈ ಥರ ನಡೀತಿದೆ ಅಂತೇಳಿ ನೆನ್ನೆ ಅಲ್ಲ ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಆಗಿದೆ. ಇವತ್ತು ಬೆಳಗ್ಗೆ
ಸಂಬಂಧಪಟ್ಟ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೂರಿನ ಗ್ರಾಮಸ್ಥರು ಬೇರೆ ಬೇರೆ ಹಳ್ಳಿಯ ಗ್ರಾಮಸ್ಥರು ಅದಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದನ್ನು ಎಸ್ ಪಿ ಅವ್ರ ಗಮನಕ್ಕೂ ತಗೊಂಡು ಬಂದಿದ್ದಾರೆ. ಪಟಾಭಿರಾಮ್ ಅವರು ಕೂಡ ಮಾತಾಡಿದ್ದಾರೆ ಊರಿನ ಹಿರಿಯರು, ಆ್ಯಕ್ಷನ್ ತಗೊಳ್ತೀನಿ ಅಂತ ಹೇಳಿ. ಆ್ಯಕ್ಷನ್ ಈ ರೀತಿ